ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್, ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನ 9ನೇ ತರಗತಿ ಸಮಾಜ ವಿಜ್ಞಾನದ ಮೊದಲನೇ ಭಾಗದ ಪಾಠಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊತಿದ್ದೀನಿ. ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ಇವೆಲ್ಲ ಉಪಯೋಗಗಳನ್ನು ನೀವು ಪಡ್ಕೊಳ್ಬಹುದು. ಏನೇನೆಂದರೆ ದಿನನಿತ್ಯ 100ಕ್ಕಿಂತ ಹೆಚ್ಚು ಕ್ವಿಜ್ಗಳನ್ನು ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಪ್ರತಿ ವಿಡಿಯೋಗಳ PDF ಸಿಗ್ತವೆ, ದಿನಪತ್ರಿಕೆಗಳು, ಇತ್ತೀಚಿನ ಮಾಹಿತಿಗಳು ನಿಮಗೆ ಸಿಗುತ್ತೆ. ಮತ್ತು ನಿಮಗೇನಾದರೂ ಡೌಟ್ಸ್ಗಳು ಬಂದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡುಕೋಬಹುದು. ಹಾಗೆ ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇದು. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಪಾಠಗಳನ್ನು 6ನೇ ತರಗತಿಯಿಂದ 12ನೇ ತರಗತಿಯ ಪಾಠಗಳವರೆಗೂ ಮಾಡ್ತಿದ್ದಾರೆ. ಹಾಗೆ DSCRT ವಿಡಿಯೋಗಳು ಅಪ್ಲೋಡ್ ಆಗ್ತಿವೆ. ನಾನು ಸಮಾಜ ವಿಜ್ಞಾನ ಪಾಠಗಳನ್ನು ಮಾಡ್ತಾ ಇದ್ದೀನಿ. ಹಾಗೆ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ಅಷ್ಟು ಸಿಲೆಬಸ್ ಕೂಡ ಅಪ್ಲೋಡ್ ಆಗ್ತಿದೆ. ಹಾಗೆ GK ಟ್ರಿಕ್ಸ್ ವಿಡಿಯೋಗಳು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ಸಿಗುತ್ತೆ. ಇನ್ನೊಂದು ಹೊಸ ಯೋಜನೆ ಬಗ್ಗೆ ಮಾತಾಡೋದಾದರೆ, ನಮ್ಮ ತಂಡ ಕರ್ನಾಟಕದಲ್ಲೇ ಮೊದಲನೇ ಬಾರಿಗೆ NCERT ಆಗಲಿ, ಸ್ಟೇಟ್ ಬುಕ್ಸ್ ಆಗಲಿ ಮತ್ತು 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸೋದು, ಹಾಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರತಿನಿತ್ಯ 100ಕ್ಕಿಂತ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವಂಥ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ. ಆದ್ದರಿಂದ ಈ ಒಂದು ಪ್ರಯತ್ನಕ್ಕೆ ಎಲ್ಲರ ಸಹಕಾರನೂ ತುಂಬ ಅಗತ್ಯ ಆಗುತ್ತೆ. ನೀವು ಹೇಗೆ ಸಹಕಾರ ನೀಡ್ಬೋದು ಅಂದರೆ, ಇಲ್ಲಿ ಜಾಯಿನ್ ಒಂದು ಬಟನನ್ನು ಕೊಟ್ಟಿದ್ದೀವಿ. ಆ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಹಣವನ್ನು ಡೊನೇಟ್ ಮಾಡೋದ್ರ ಮೂಲಕ ಸಹಾಯ ಮಾಡ್ಬೋದು. ಇಲ್ಲಿ 4 ಸ್ಕೀಮ್ಗಳಿವೆ. ಶಿಶು 29, ಕಿಶೋರ್ 59, ತರುಣ್ 159. ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 599 ರೂಪಾಯಿಗಳನ್ನು ಇಲ್ಲಿ ಗೂಗಲ್ ಪೇ ಅಥವಾ ಫೋನ್ಪೇ ನಂಬರನ್ನು ಕೊಟ್ಟಿದ್ದೀವಿ. 8748814922 ಈ ನಂಬರ್ಗೆ ಡೊನೇಟ್ ಮಾಡೋದ್ರ ಮೂಲಕ ಸಹಾಯವನ್ನು ಮಾಡಬಹುದು. ಈ ದುಡ್ಡನ್ನು ನಾವು ನಮ್ಮ ಟೆಕ್ನಾಲಜಿ ಅಳವಡಿಕೆಗಾಗಿ ಉಪಯೋಗ ಮಾಡ್ಕೋತೀವಿ. ಹಾಗೆ ಹೆಚ್ಚಿಗೆ ಬಂದಂತಹ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳ್ಗೆಗಾಗಿ ಮತ್ತು ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತೀವಿ. ಪ್ಲೀಸ್ ಸಪೋರ್ಟ್ ಐಡಿಯಾಸ್ ಫೋರಮ್. ಇನ್ನು ಪಾಠಕ್ಕೆ ಬರೋಣ. ಇವತ್ತಿನ ಪಾಠ ಪೌರನೀತಿ ವಿಭಾಗದಿಂದ 2ನೇ ಪಾಠ, ಕೇಂದ್ರ ಸರ್ಕಾರ. ಇದರಲ್ಲಿ ನಾವು 2 ಭಾಗಗಳನ್ನು ಮಾಡ್ಕೊಂಡಿದ್ವಿ. ಮೊದಲನೇ ಭಾಗದಲ್ಲಿ ಕೇಂದ್ರ ಶಾಸಕಾಂಗದ ಬಗ್ಗೆ ಕಲಿತಿದ್ವಿ. ಇವತ್ತು ನಾವು ಕೇಂದ್ರ ಕಾರ್ಯಾಂಗದ ಬಗ್ಗೆ ಕಲಿತೀವಿ. ಇದು 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಿಂದ 6ನೇ ಪಾಠದ 2ನೇ ಭಾಗ ಮತ್ತು ಪೌರನೀತಿ ವಿಭಾಗದಿಂದ ಇದು 2ನೇ ಪಾಠ, ಕೇಂದ್ರ ಸರ್ಕಾರ. ಇನ್ನು ನಾವು ಕೇಂದ್ರ ಕಾರ್ಯಾಂಗದ ಬಗ್ಗೆ ನೋಡೋಣ. ಕೇಂದ್ರ ಕಾರ್ಯಾಂಗ, ಕೇಂದ್ರ ಶಾಸಕಾಂಗ ರೂಪಿಸುವಂತಹ ಕಾಯ್ದೆಗಳನ್ನು ಜಾರಿಗೊಳಿಸೋದು ಈ ಕೇಂದ್ರ ಕಾರ್ಯಾಂಗ. ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಜಾರಿಗೊಳಿಸುತ್ತೆ. ಈ ಕಾರ್ಯಾಂಗವು ರಾಷ್ಟ್ರಪತಿಗಳನ್ನು, ಪ್ರಧಾನಮಂತ್ರಿಗಳನ್ನು ಮತ್ತು ಮಂತ್ರಿಮಂಡಲಗಳನ್ನು ಒಳಗೊಂಡಿರುತ್ತೆ. ರಾಷ್ಟ್ರಪತಿಗಳು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾದರೆ, ಪ್ರಧಾನಮಂತ್ರಿಯನ್ನು ಒಳಗೊಂಡಂತಹ ಮಂತ್ರಿಮಂಡಲ ನಿಜವಾದ ಕಾರ್ಯಾಂಗ ಅಂತ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ. ಇದು ಕಾರ್ಯಾಂಗ, ಕೇಂದ್ರ ಕಾರ್ಯಾಂಗ. ಕೇಂದ್ರ ಶಾಸಕಾಂಗ ಏನು ಮಾಡುತ್ತೆ? ಶಾಸನಗಳನ್ನು, ಮಸೂದೆಗಳನ್ನು ರೂಪಿಸಿದ್ರೆ ಈ ಕಾರ್ಯಾಂಗ ಅದನ್ನು ಚಲಾವಣೆಗೆ ತರುತ್ತೆ ಅಥವಾ ಅದನ್ನು ಜಾರಿಗೊಳಿಸುತ್ತೆ. ಮೊದಲನೇದಾಗಿ ಇಲ್ಲಿ ರಾಷ್ಟ್ರಪತಿ ಇವರ ಬಗ್ಗೆ ಕಲಿಯೋಣ. ನಮ್ಮ ಸಂವಿಧಾನದ 52ನೇ ವಿಧಿ ಏನು ಹೇಳುತ್ತೆ? ರಾಷ್ಟ್ರಪತಿಯವರ ಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಭಾರತದ ರಾಷ್ಟ್ರಪತಿಯವರು ಸಂವಿಧಾನದ ಮುಖ್ಯಸ್ಥರೂ ಆಗಿರ್ತಾರೆ. ರಾಷ್ಟ್ರದ ಪ್ರಥಮ ಪ್ರಜೆ ಅಂತ ರಾಷ್ಟ್ರಪತಿಯವರನ್ನು ಕರೆಯಲಾಗುತ್ತೆ. ಕಾರ್ಯಾಂಗದ ನಾಮಮಾತ್ರ ಮುಖ್ಯಸ್ಥರು ಮತ್ತು 3 ಸೇನಾಪಡೆಗಳ ಮಹಾದಂಡ ನಾಯಕರು ಇವರಾಗಿರ್ತಾರೆ. ಸೇನಾಪಡೆಗಳು ಯಾವ್ಯಾವು? ವಾಯುಪಡೆ, ಭೂಪಡೆ, ನೌಕಾಪಡೆಯ ಈ ಮಹಾದಂಡ ನಾಯಕರು ನಮ್ಮ ದೇಶದ ರಾಷ್ಟ್ರಪತಿಗಳು. ಇವರು ರಾಷ್ಟ್ರದ ಪ್ರಥಮ ಪ್ರಜೆ ಅಂತ ಕರೆಸ್ಕೊಳ್ತಾರೆ ಮತ್ತು ಸಂವಿಧಾನದ ಮುಖ್ಯಸ್ಥ ಅಂತ ಕರೆಸ್ಕೊಳ್ತಾರೆ. ರಾಷ್ಟ್ರದ ಸಮಸ್ತ ಅಧಿಕಾರ ಎಲ್ಲವೂ ಕೂಡ ಇವರ ಹೆಸರಿನಲ್ಲಿರುತ್ತೆ. ಇವರು ಸರ್ವೋನ್ನತ ಸ್ಥಾನವನ್ನು ಹೊಂದಿರ್ತಾರೆ. ಇನ್ನು ರಾಷ್ಟ್ರಪತಿಯವರ ಚುನಾವಣೆ ಹೇಗೆ ನಡೆಯುತ್ತೆ ಅನ್ನೋದನ್ನು ನೋಡೋದಾದರೆ, ಸಂವಿಧಾನದ 54 ಮತ್ತು 55ನೇ ವಿಧಿ 54 ಮತ್ತು 55ನೇ ವಿಧಿಯಲ್ಲಿ ರಾಷ್ಟ್ರಪತಿಯವರನ್ನು ಹೇಗೆ ಚುನಾಯಿಸಬೇಕು ಅನ್ನುವಂತಹ ವಿಧಾನವನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ.
ರಾಷ್ಟ್ರಪತಿಯವರನ್ನು ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು, ಎಲ್ಲ ರಾಜ್ಯದ ಮತ್ತು ದೆಹಲಿ ಪುದುಚೇರಿ ವಿಧಾನಸಭಾ ಚುನಾಯಿತ ಸದಸ್ಯರಿಂದ ಕೂಡಿದಂತಹ ಮತದಾರರ ವರ್ಗ ಚುನಾವಣೆಯೇ ಮಾಡುತ್ತೆ. ಉಭಯ ಸದನ ಅಂತಂದರೆ ಯಾವ್ಯಾವು? ರಾಜ್ಯಸಭೆ ಮತ್ತು ಲೋಕಸಭೆಯ ಚುನಾಯಿತ ಸದಸ್ಯರು, ಹಾಗೆ ಎಲ್ಲ ರಾಜ್ಯಗಳ ಮತ್ತು ದೆಹಲಿ ಪುದುಚೇರಿ ವಿಧಾನಸಭಾ ಚುನಾಯಿತ ಸದಸ್ಯರಿಂದ ಈ ಮತ ಚಲಾವಣೆ ನಡೆಯುತ್ತೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಇವರ ಅಧಿಕಾರಾವಧಿ, ರಾಷ್ಟ್ರಪತಿಯವರ ಅಧಿಕಾರಾವಧಿ 5 ವರ್ಷ ಆಗಿರುತ್ತೆ. ಪುನರ್ ಆಯ್ಕೆಗೆ ಇವರು ಅರ್ಹರಾಗಿರ್ತಾರೆ. ಒಮ್ಮೆ ರಾಷ್ಟ್ರಪತಿ ಆದವರು ಮತ್ತೊಮ್ಮೆ ಕೂಡ ರಾಷ್ಟ್ರಪತಿ ಆಗಬಹುದು. ಸಂವಿಧಾನವನ್ನು ಉಲ್ಲಂಘಿಸಿದ್ದಲ್ಲಿ ರಾಷ್ಟ್ರಪತಿಯವರನ್ನು ಮಹಾಭಿಯೋಗಗೊಳಿಸೋದು ಕೂಡ ಅಧಿಕಾರ ಸಂಸತ್ತಿಗಿದೆ. ರಾಷ್ಟ್ರಪತಿಯವರನ್ನು ವಜಾಗೊಳಿಸುವಂತಹ ಅಧಿಕಾರ ಸಂಸತ್ತಿಗೆ ಇರುತ್ತೆ. ಈ ಮಹಾಭಿಯೋಗ ಅಂದರೆ ಏನು? ಅಂದರೆ ರಾಷ್ಟ್ರಪತಿಗಳು ಸಂವಿಧಾನವನ್ನು ಉಲ್ಲಂಘಿಸಿದ್ರೆ ಸಂಸತ್ತು ಯಾವುದೇ ಸದನದಲ್ಲಿ ಮಹಾಭಿಯೋಗ ಅಂತ ಗೊತ್ತುವಳಿಯನ್ನು ಮಂಡಿಸಬಹುದು. ಗೊತ್ತುವಳಿಯನ್ನು ಮಂಡಿಸಿದಂತಹ ಸದನದ ಕನಿಷ್ಠ 1/4 ಸದಸ್ಯರ ಬೆಂಬಲ ನೋಟಿಸನ್ನು 14 ದಿನ ಮುಂಚಿತವಾಗಿ ರಾಷ್ಟ್ರಪತಿಯವರಿಗೆ ನೀಡಬೇಕು. ಸಂಸತ್ತಿನ 2 ಸದನಗಳಲ್ಲಿ ಒಟ್ಟು ಸದಸ್ಯರ ಬಹುಮತ ಮತ್ತು ಹಾಜರಿರುವ ಸದಸ್ಯರ ಕನಿಷ್ಠ 3/2 ಸದಸ್ಯರ ಬಹುಮತದಿಂದ ಸ್ವೀಕೃತ ಆದರೆ ಈ ಮಹಾಭಿಯೋಗ ಅನ್ನುವಂಥ ಒಂದು ಗೊತ್ತುವಳಿ ರಾಷ್ಟ್ರಪತಿಯ ಸ್ಥಾನ ಖಾಲಿಯಾಯಿತು ಅಂತ ಪರಿಗಣಿಸಲಾಗುತ್ತೆ. ಆದರೆ ಇಲ್ಲಿವರೆಗೆ ಯಾವುದೇ ರೀತಿಯಾದಂಥ ರಾಷ್ಟ್ರಪತಿ ಮಹಾಭಿಯೋಗ ಆಗಿಲ್ಲ. ರಾಷ್ಟ್ರಪತಿ ಮಹಾಭಿಯೋಗ ಅಂದರೆ ಏನು? ರಾಷ್ಟ್ರಪತಿಯವರು ಒಂದು ಸಂವಿಧಾನವನ್ನು ಉಲ್ಲಂಘಿಸಿದರೆ ಉಭಯ ಸದನ ಅಂದರೆ ರಾಜ್ಯಸಭಾ ಮತ್ತು ಲೋಕಸಭೆಯ ಸದಸ್ಯರು ಮಹಾಭಿಯೋಗ ಅನ್ನುವಂಥ ಗೊತ್ತುವಳಿ ಅಥವಾ ನೋಟಿಸನ್ನು ರಾಷ್ಟ್ರಪತಿಯವರಿಗೆ ನೀಡ್ತಾರೆ. ರಾಷ್ಟ್ರಪತಿಯವರು ಸಂಸತ್ತಿನ 2 ಸದನದ ಸದಸ್ಯರು ಬಹುಮತ ಹಾಕಿ ಮತ್ತು ಹಾಜರಿರುವಂತಹ ಸದಸ್ಯರಲ್ಲಿ 3/2 ಭಾಗದಷ್ಟು ಸದಸ್ಯರಿಂದ ಇದು ಸ್ವೀಕೃತ ಆದರೆ ಅಲ್ಲಿಗೆ ರಾಷ್ಟ್ರಪತಿಯವರ ಸ್ಥಾನ ಖಾಲಿಯಾಗತ್ತೆ ಅಂತ ಅರ್ಥ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಮಹಾಭಿಯೋಗ ಕಾರ್ಯ ಆಗಿಲ್ಲ. ಇನ್ನು ರಾಷ್ಟ್ರಪತಿಗೆ ಇರಬೇಕಾದಂತಹ ಅರ್ಹತೆಗಳು ಏನೇನು ಅಂತಂದರೆ, ಇವರು ಭಾರತದ ಪ್ರಜೆಯಾಗಿರಬೇಕು, ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ಇವರಿಗೆ ಲೋಕಸಭೆಯ ಸದಸ್ಯರು ಆಗಲು ಇರುವಂತಹ ಎಲ್ಲ ಅರ್ಹತೆಗಳು ಕೂಡ ಈ ರಾಷ್ಟ್ರಪತಿಯವರಿಗೆ ಇರಬೇಕು. ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇವರು ಇರಬಾರ್ದು. ಇವೆಲ್ಲವುಗಳು ಕೂಡ ರಾಷ್ಟ್ರಪತಿಯಾಗೋಕ್ಕೆ ಇರಬೇಕಾದಂತಹ ಅರ್ಹತೆಗಳು. ಇನ್ನು ರಾಷ್ಟ್ರಪತಿಯವರು ಯಾವ್ಯಾವ ಕಾರ್ಯಗಳನ್ನು ಹೊಂದಿರ್ತಾರೆ, ಯಾವ್ಯಾವ ಅಧಿಕಾರವನ್ನು ಹೊಂದಿರ್ತಾರೆ ಅಂದರೆ ಇವರನ್ನು ಕಾರ್ಯಾಂಗಾಧಿಕಾರಿ ಅಂತ ಕರೀತಾರೆ. ರಾಷ್ಟ್ರದ ಎಲ್ಲ ಆಡಳಿತ ರಾಷ್ಟ್ರಪತಿಯವರ ಹೆಸರಿನಲ್ಲಿ ನಡೆಯುತ್ತೆ. ಪ್ರಧಾನಮಂತ್ರಿಯವರನ್ನು ರಾಷ್ಟ್ರಪತಿಗಳು ನೇಮಿಸ್ತಾರೆ. ನಂತರ ಪ್ರಧಾನಮಂತ್ರಿ ಸಲಹೆ ಮೇರೆಗೆ ಇತರೆ ಮಂತ್ರಿಗಳು ನೇಮಕ ಆಗ್ತಾರೆ. ಭಾರತದ ಉನ್ನತ ಹುದ್ದೆಗಳಾದಂತಹ ಅಟಾರ್ನಿ ಜನರಲ್, ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು, ಹೈಕೋರ್ಟ್ನ ನ್ಯಾಯಾಧೀಶರು, ಹಾಗೆ ರಾಜ್ಯಪಾಲರು, ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಹಣಕಾಸು ಆಯೋಗದ ಸದಸ್ಯರು, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು, ಸದಸ್ಯರು, ಚುನಾವಣಾ ಆಯುಕ್ತರು, ರಕ್ಷಣಾ ಪಡೆಗಳ ದಂಡನಾಯಕರು ಹಾಗೂ ವಿವಿಧ ರಾಷ್ಟ್ರಗಳಿಗೆ ರಾಯಭಾರಿಗಳನ್ನು ನೇಮಿಸುವ ಅಧಿಕಾರ ರಾಷ್ಟ್ರಪತಿಯವರಿಗೆ ಇರುತ್ತೆ. ಆದ್ದರಿಂದ ಇವರನ್ನು ಕಾರ್ಯಾಂಗಾಧಿಕಾರಿ ಅಂತ ಕರೆಯಲಾಗುತ್ತೆ. ಇನ್ನು ಶಾಸನಾಧಿಕಾರ ಇರುತ್ತೆ. ಯಾವುದೇ ರೀತಿಯ ಶಾಸನ ನಿರ್ಮಿತ ಆದರೆ ಶಾಸಕಾಂಗದಿಂದ ಉಭಯ ಸದನಗಳ ಸ್ವೀಕೃತ ಆದ ನಂತರ ಈ ರಾಷ್ಟ್ರಪತಿಯವರ ಅನುಮೋದನೆ ಬೇಕಾಗುತ್ತೆ. ರಾಷ್ಟ್ರಪತಿಗಳು ಸಂಸತ್ತಿನ ಅಧಿವೇಶನ ಕರೆಯೋದು, ಮುಂದೂಡೋದು, ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡೋದು ಹಾಗೂ ಲೋಕಸಭೆಯನ್ನು ವಿಸರ್ಜಿಸುವಂತಹ ಅಧಿಕಾರವನ್ನು ಹೊಂದಿರ್ತಾರೆ. ಸಂಸತ್ತಿನ ಉಭಯ ಸದನಗಳಿಂದ ಅಂಗೀಕಾರ ಆಗಲ್ಪಟ್ಟಂತಹ ಮಸೂದೆಗಳಿಗೆ ಒಪ್ಪಿಗೆ ನೀಡುವಂತಹ ಮತ್ತು ಪುನರ್ ಪರಿಶೀಲನೆಗೆ ಕಳಿಸುವಂತಹ, ಹಿಂದಿರುಗಿಸುವಂತಹ ಮತ್ತು ತಡೆ ಹಿಡಿಯುವಂತಹ ಅಧಿಕಾರವನ್ನು ಕೂಡ ಈ ರಾಷ್ಟ್ರಪತಿಯವರು ಹೊಂದಿರ್ತಾರೆ. ಲೋಕಸಭೆಗೆ 2 ಆಂಗ್ಲೋ ಇಂಡಿಯನ್ನರನ್ನು ಮತ್ತು ರಾಜ್ಯಸಭೆಗೆ 12 ಜನ ಸದಸ್ಯರನ್ನು ನಾಮಕರಣ ಮಾಡುವಂತಹ ಅಧಿಕಾರವೂ ಕೂಡ ಈ ರಾಷ್ಟ್ರಪತಿಯವರಿಗೆ ಇರುತ್ತೆ. ಈ ಎಲ್ಲ ಅಧಿಕಾರಿಗಳನ್ನು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ಮಾಡ್ತಾರೆ.
ಶಾಸನಾಧಿಕಾರ ಅಂತಂದರೆ ಏನು? ಶಾಸನ ರೂಪಿತ ಆದಾಗ ಆ ಶಾಸನವನ್ನು ಪರಿಶೀಲಿಸುವಂತಹ, ಒಪ್ಪಿಗೆ ನೀಡುವಂತಹ, ಹಿಂದಿರುಗಿಸುವಂತಹ ಮತ್ತು ತಡೆ ಹಿಡಿಯುವಂತಹ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಆಂಗ್ಲೋ ಇಂಡಿಯನ್ನರನ್ನು ನೇಮಕ ಮಾಡೋದು ಮತ್ತು 12 ಜನ ರಾಜ್ಯಸಭೆಯ ಸದಸ್ಯರನ್ನು ನಾಮಕರಣ ಮಾಡುವ ಅಧಿಕಾರವೂ ಕೂಡ ಈ ರಾಷ್ಟ್ರಪತಿಯವರಿಗೆ ಇರುತ್ತೆ. ಇನ್ನು ನ್ಯಾಯಾಂಗ ಅಧಿಕಾರ. ನ್ಯಾಯಾಲಯಗಳು ಅಪರಾಧಿಗಳಿಗೆ ನೀಡುವ ಶಿಕ್ಷೆಯನ್ನು ಕಡಿಮೆ ಮಾಡುವ ಮತ್ತು ಮರಣದಂಡನೆಯಂತಹ ಕಠಿಣ ಶಿಕ್ಷೆಯನ್ನು ರದ್ದುಪಡಿಸುವಂತಹ ಅಧಿಕಾರವನ್ನು ಈ ರಾಷ್ಟ್ರಪತಿಯವರು ಹೊಂದಿರ್ತಾರೆ. ರಾಷ್ಟ್ರದ ಕಾನೂನಿಗೆ ಸಂಬಂಧಿಸಿದ ಮಹತ್ವದ ವಿಷಯಗಳಿಗೆ ಸರ್ವೋಚ್ಚ ನ್ಯಾಯಾಲಯದ ಸಲಹೆಯನ್ನು ಇವರು ಕೇಳ್ತಾರೆ. ಇನ್ನು ಹಣಕಾಸು ಅಧಿಕಾರ. ರಾಷ್ಟ್ರಪತಿಯವರ ಅನುಮತಿ ಇಲ್ಲದೆ ಹಣಕಾಸಿನ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸುವ ಹಾಗಿಲ್ಲ. ಹಣಕಾಸು ಆಯೋಗದ ವರದಿ, ಲೇಖಪಾಲರು ಮತ್ತು ಪರಿಶೋಧಕರು ನೀಡಿದಂತಹ ವರದಿಯನ್ನು ಸಂಸತ್ತಿನಲ್ಲಿ ಚರ್ಚಿಸುವಂತೆ ರಾಷ್ಟ್ರಪತಿಗಳು ಶಿಫಾರಸು ಮಾಡ್ತಾರೆ. ಆಮೇಲೆ ಈ ಹಣಕಾಸು ಮಸೂದೆಯನ್ನು ಮಂಡಿಸಬಹುದು. ಒಟ್ಟಾರೆ ಹಣಕಾಸು ಮಸೂದೆ ಕಾಯ್ದೆ ಆಗಬೇಕಾದ್ರೆ ಈ ರಾಷ್ಟ್ರಪತಿಯವರ ಒಂದು ಅನುಮೋದನೆ ಅಷ್ಟೇ ಅವಶ್ಯಕ. ಇನ್ನು ಮಿಲಿಟರಿ ಅಧಿಕಾರಿಗಳು. ನಾವು ಮೊದಲೇ ನೋಡಿದ್ವಿ, ಈ 3 ಸೇನಾಪಡೆಗಳ, ವಾಯುಪಡೆ, ಭೂಪಡೆ, ನೌಕಾಪಡೆಯ ಮಹಾದಂಡನಾಯಕರು ಈ ರಾಷ್ಟ್ರಪತಿಯವರಾಗಿರ್ತಾರೆ. ಸಮಸ್ತ ಸೇನಾಪಡೆಗಳ ದಂಡನಾಯಕರಾಗಿರೋದ್ರಿಂದ ಇವರನ್ನು ದಂಡನಾಯಕರು ಅಂತ ಕರೀತಾರೆ. ಮತ್ತು ನೌಕಾಪಡೆಯ ದಂಡನಾಯಕರನ್ನು ಇವರೇ ಸಚಿವ ಸಂಪುಟದ ಸಲಹೆ ಮೇರೆಗೆ ನೇಮಕ ಮಾಡ್ತಾರೆ. ಸಂಸತ್ತಿನ ಒಪ್ಪಿಗೆ ಮೇರೆಗೆ ಯುದ್ಧ ಮತ್ತು ಶಾಂತಿಯನ್ನು ಘೋಷಿಸುವ ಅಧಿಕಾರವೂ ಕೂಡ ರಾಷ್ಟ್ರಪತಿಯವರಿಗೆ ಇರುತ್ತೆ. ಇನ್ನು ಮಿಲಿಟರಿ ಅಧಿಕಾರ ಇದೇ ಮಿಲಿಟರಿ ಅಧಿಕಾರ. ನೌಕಾಪಡೆಯ, ವಾಯುಪಡೆಯ, ಭೂಪಡೆಯ ಮಹಾದಂಡನಾಯಕರನ್ನು ಇವರು ನೇಮಕ ಮಾಡ್ತಾರೆ. ಇನ್ನು ತುರ್ತು ಪರಿಸ್ಥಿತಿಯ ಅಧಿಕಾರಗಳು. ಇದರಲ್ಲಿ 3 ಬಗೆಯ ತುರ್ತು ಪರಿಸ್ಥಿತಿಗಳು ಬರ್ತವೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಹಣಕಾಸು ತುರ್ತು ಪರಿಸ್ಥಿತಿ. ಅಸಾಮಾನ್ಯ ಸಂದರ್ಭದಲ್ಲಿ ಅಂದರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಹೀಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರವನ್ನು ಹೊಂದಿರ್ತಾರೆ. ಸಂವಿಧಾನದ 18ನೇ ಭಾಗ 352ರಿಂದ 360 ವಿಧಿಗಳು ಈ ತುರ್ತು ಪರಿಸ್ಥಿತಿಯ ಅಧಿಕಾರವನ್ನು ತಿಳಿಸ್ಕೊಡುತ್ತೆ. ಈ ಅಂಶಗಳನ್ನು 1935ರ ಭಾರತ ಸರ್ಕಾರದ ಶಾಸನದಿಂದ ಎರವಲು ಪಡ್ಕೊಳ್ಳಲಾಗಿದೆ. ತುರ್ತು ಪರಿಸ್ಥಿತಿ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಮೇಲೆ ಉಂಟಾಗುವ ಪರಿಣಾಮವನ್ನು ಜರ್ಮನಿ ಸಂವಿಧಾನದಿಂದ ಎರವಲು ಪಡ್ಕೊಳ್ಳಲಾಗಿದೆ. ತುರ್ತು ಪರಿಸ್ಥಿತಿಯಲ್ಲಿ ನಾವು ಈಗಾಗಲೇ ನೋಡಿದ್ವಿ 3 ಬಗೆ. ವಿಧಿ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಎಕ್ಸ್ಪ್ಲೇನ್ ಮಾಡಿದರೆ, ವಿಧಿ 356 ರಾಜ್ಯ ತುರ್ತು ಪರಿಸ್ಥಿತಿಯನ್ನು ತಿಳಿಸ್ಕೊಡುತ್ತೆ ಮತ್ತು ವಿಧಿ 360 ಹಣಕಾಸು ತುರ್ತು ಪರಿಸ್ಥಿತಿಯನ್ನು ತಿಳಿಸ್ಕೊಡುತ್ತೆ. ಈ ಎಲ್ಲ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಇನ್ನೊಂದು ವಿವೇಚನಾಧಿಕಾರ. ರಾಷ್ಟ್ರಾಧ್ಯಕ್ಷರು ಮಂತ್ರಿಮಂಡಲದ ಸಲಹೆ ಇಲ್ಲದೆ ಕೆಲವೊಂದು ಅಧಿಕಾರವನ್ನು ಚಲಾಯಿಸ್ಬೋದು. ಅವು ಯಾವ್ಯಾವಂದರೆ, ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಪಕ್ಷ ಬಹುಮತ ಪಡೆದಿದ್ದಾಗ ಯಾವುದೇ ಪಕ್ಷದ ನಾಯಕರನ್ನು ಸರ್ಕಾರ ರಚಿಸುವ ಆಮಂತ್ರಿಸುವ ಅಧಿಕಾರವನ್ನು ಇವರು ಹೊಂದಿರ್ತಾರೆ. ಈಗ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಒಂದು ಪಕ್ಷ ಬಹುಮತವನ್ನು ಪಡೆದಿಲ್ಲ, ಯಾವುದೇ ಪಕ್ಷ ಆಯ್ಕೆ ಆಗಿಲ್ಲ ಅಂತಂದಾಗ ಯಾವುದೋ ಒಂದು ಪಕ್ಷದಿಂದ ಒಂದು ನಾಯಕನನ್ನು ಆಯ್ಕೆ ಮಾಡಿ ಅಧಿಕಾರವನ್ನು ಅಥವಾ ಸರ್ಕಾರವನ್ನು ರಚಿಸುವಂತೆ ಆಮಂತ್ರಣವನ್ನು ಈ ರಾಷ್ಟ್ರಪತಿಯವರು ನೀಡಬಹುದು. ಹಾಗೆ ಸಂಸತ್ತು ಅಂಗೀಕರಿಸಿದ ಮಸೂದೆಯನ್ನು ರಾಷ್ಟ್ರಪತಿಗಳ ಒಪ್ಪಿಗೆಗೆ ಕಳಿಸಿದಾಗ ಅದನ್ನು ಮತ್ತೊಮ್ಮೆ ಪರಿಶೀಲನೆಗೆ ವಾಪಸ್ಸು ಕೂಡ ಕಳಿಸಬಹುದು ಈ ರಾಷ್ಟ್ರಪತಿ. ಇನ್ನು ಲೋಕಸಭೆಯನ್ನು ವಿಸರ್ಜಿಸೋದು ಕೂಡ ಈ ರಾಷ್ಟ್ರಪತಿಯವರ ಅಧಿಕಾರದಲ್ಲಿ ಬರುತ್ತೆ. ಇವೆಲ್ಲ ಅಧಿಕಾರಗಳನ್ನು ರಾಷ್ಟ್ರಪತಿಯವರು ಹೊಂದಿರ್ತಾರೆ. ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತಂದರೆ ಏನು? ವಿಧಿ 352 ಇದನ್ನು ಹೇಳುತ್ತೆ. ಇಡೀ ದೇಶಕ್ಕೆ ಅಥವಾ ದೇಶದ ಯಾವುದೇ ಭಾಗದ ಭದ್ರತೆಗೆ, ಯುದ್ಧ ಅಥವಾ ಹೊರಗಿನ ಆಕ್ರಮಣಕ್ಕೆ ಧಕ್ಕೆ ಉಂಟಾದಾಗ ಅಥವಾ ದೇಶದ ಒಳಗಡೆ ಶಸ್ತ್ರಾಸ್ತ್ರಗಳ ಹೋರಾಟದಿಂದ ಕಾನೂನು ಸುವ್ಯವಸ್ಥೆ ವಿಫಲ ಆದಾಗ ರಾಷ್ಟ್ರಪತಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವಂಥ ಅಧಿಕಾರ ಹೊಂದಿರ್ತಾರೆ. ಘೋಷಿಸಿದ 1 ತಿಂಗಳೊಳಗೆ ಸಂಸತ್ತಿನ 2 ಸದನಗಳ ಅನುಮತಿಯನ್ನು ಪಡೆದುಕೊಂಡ್ರೆ ತುರ್ತು ಪರಿಸ್ಥಿತಿ 6 ತಿಂಗಳವರೆಗೂ ಕೂಡ ಮುಂದುವರಿಬಹುದು.
ಪ್ರತಿ 6 ತಿಂಗಳಿಗೊಮ್ಮೆ ಸಂಸತ್ತಿನ 2 ಸದನಗಳ ಅನುಮತಿ ಪಡೆದುಕೊಳ್ತಾ ಅನಿರ್ದಿಷ್ಟ ಅವಧಿಯವರೆಗೂ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಮುಂದುವರಿಸಬಹುದು. ಉದಾಹರಣೆಗೆ ನಾವು ಈಗಾಗಲೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಓದಿದ್ದೀವಿ. 1962ರಲ್ಲಿ, 71ರಲ್ಲಿ, 75ರಲ್ಲಿ ಈ ರೀತಿಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ. ಇನ್ನು ರಾಜ್ಯ ತುರ್ತು ಪರಿಸ್ಥಿತಿ ಇದನ್ನು 356ನೇ ವಿಧಿ ಎಕ್ಸ್ಪ್ಲೇನ್ ಮಾಡುತ್ತೆ. ಯಾವಾಗ ಅಂದರೆ ರಾಜ್ಯವೊಂದರ ರಾಜ್ಯಪಾಲರ ವರದಿಯ ಆಧಾರದ ಮೇಲೆ ಅಥವಾ ತಾವೇ ಸ್ವತಃ ಸಂವಿಧಾನ ವಿಫಲತೆ ಆದಾಗ 356ನೇ ವಿಧಿಯ ಅನ್ವಯ ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು. ಉದಾಹರಣೆಗೆ ಹೇಳೋದಾದರೆ ಕರ್ನಾಟಕದಲ್ಲಿ 6 ಬಾರಿ ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ. ಈ ತುರ್ತು ಪರಿಸ್ಥಿತಿ ಘೋಷಿಸಿದ 2 ತಿಂಗಳೊಳಗೆ ಸಂಸತ್ತಿನ 2 ಸದನಗಳ ಅನುಮತಿಯನ್ನು ಪಡೆದುಕೊಂಡ್ರೆ ಗರಿಷ್ಠ 3 ವರ್ಷಗಳವರೆಗೆ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಮುಂದುವರಿಸಬಹುದು. ಇನ್ನು ಹಣಕಾಸಿನ ತುರ್ತು ಪರಿಸ್ಥಿತಿ ಅಂದರೆ ಏನು? ಇದನ್ನು 360ನೇ ವಿಧಿ ಹೇಳುತ್ತೆ. ಹಣಕಾಸಿನ ತುರ್ತು ಪರಿಸ್ಥಿತಿ ಹಣಕಾಸಿನ ಪರಿಸ್ಥಿತಿ ತೀವ್ರ ಹದಗೆಟ್ಟಿದೆ ಅಂತ ಕಂಡು ಬಂದರೆ 360ನೇ ವಿಧಿಯ ಅನ್ವಯ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು. ಆದರೆ ಇದನ್ನು ಇದುವರೆಗೂ ಕೂಡ ಘೋಷಣೆ ಮಾಡಿಲ್ಲ. ಹೀಗೆ 3 ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವಂತಹ ಅಧಿಕಾರ ರಾಷ್ಟ್ರಪತಿಯವರಿಗೆ ಇರುತ್ತೆ. ಇದು ರಾಷ್ಟ್ರಪತಿ ಅಂದರೆ ಯಾರು? ರಾಷ್ಟ್ರಪತಿಗೆ ಅವರು ನಿರ್ವಹಿಸುವಂತಹ ರೋಲ್ಸ್ ಮತ್ತು ಅವರಿಗೆ ಇರಬೇಕಾದಂತಹ ಅರ್ಹತೆಗಳು ಮತ್ತು ರಾಷ್ಟ್ರಪತಿಯವರು ನಿರ್ವಹಿಸುವಂತಹ ಕಾರ್ಯಗಳು ಅಥವಾ ಅವರ ಅಧಿಕಾರಗಳ ಬಗ್ಗೆ ನಾವಿಲ್ಲಿ ಕಲಿತ್ವಿ. ಇನ್ನು ಪ್ರಧಾನಮಂತ್ರಿ ಬರ್ತಾರೆ. ರಾಷ್ಟ್ರಪತಿಯವರನ್ನ ಪದನಿಮಿತ್ತ ಮುಖ್ಯಸ್ಥ ಅಂತ. ಆದರೆ ಈ ಪ್ರಧಾನಮಂತ್ರಿಯವರು ರಿಯಲ್ ಆಗಿ ನಮ್ಮ ಸರ್ಕಾರದ ನಾಯಕರಾಗಿರ್ತಾರೆ. ಸಂವಿಧಾನದಲ್ಲಿ ಸೂಚಿಸಿರುವಂತೆ ರಾಷ್ಟ್ರಪತಿಯವರಿಗೆ ಆಡಳಿತದಲ್ಲಿ ಸಹಾಯ ಮತ್ತು ಸೂಚನೆ ನೀಡುವಂತಹ ಅಧಿಕಾರ ಪ್ರಧಾನಮಂತ್ರಿಯವರಿಗಿರುತ್ತೆ ಮತ್ತು ಮಂತ್ರಿಮಂಡಲಕ್ಕಿರುತ್ತೆ. ಆದರೂ ಪ್ರಧಾನಿಯವರು ಅಧಿಕಾರಗಳ ಕೇಂದ್ರ ಬಿಂದು ಆಗಿರ್ತಾರೆ. ಅಧಿಕಾರದ ಕೇಂದ್ರ ಬಿಂದು ಈ ಪ್ರಧಾನಮಂತ್ರಿಯವರಾಗಿರ್ತಾರೆ. ರಾಷ್ಟ್ರದ ಸಮಗ್ರ ಆಡಳಿತವನ್ನು ನಿರ್ವಹಿಸುವಂತಹ ಅಧಿಕಾರವನ್ನು ಇವರು ಹೊಂದಿರ್ತಾರೆ. ರಾಷ್ಟ್ರಪತಿಯವರು ರಾಷ್ಟ್ರದ ಮುಖ್ಯಸ್ಥರಾಗಿದ್ದರೆ ಪ್ರಧಾನಿಯವರು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಲೋಕಸಭೆಯ ವಿಶ್ವಾಸ ಇರೋವರೆಗೂ ಇವರು ಅಧಿಕಾರವನ್ನು ಮುಂದುವರಿಸಬಹುದು. ಇನ್ನು ಪ್ರಧಾನಮಂತ್ರಿಯವರು ಅವರಿಗೆ ಇರುವಂತಹ ಅಧಿಕಾರಗಳು ಯಾವ್ಯಾವು, ಅವರ ಕಾರ್ಯಗಳು ಯಾವ್ಯಾವು ಅನ್ನೋದನ್ನು ನೋಡೋದಾದರೆ ಇವರು ಮಂತ್ರಿಗಳನ್ನು ನೇಮಕ ಮಾಡ್ತಾರೆ ಮತ್ತು ಖಾತೆಗಳ ಹಂಚಿಕೆಯೂ ಕೂಡ ಇವರಿಂದ ಆಗುತ್ತೆ. ಮತ್ತು ಯಾವುದಾದ್ರೂ ಸಂದರ್ಭದಲ್ಲಿ ಮಂತ್ರಿಗಳನ್ನು ವಜಾ ಮಾಡುವ ಅಧಿಕಾರವೂ ಕೂಡ ಪ್ರಧಾನಮಂತ್ರಿಯವರಿಗೆ ಇರುತ್ತೆ. ಇವರು ವಿವಿಧ ಇಲಾಖೆಗಳಿಗೆ ಮಂತ್ರಿಗಳನ್ನು ನೇಮಕ ಮಾಡ್ತಾರೆ. ರಾಷ್ಟ್ರಪತಿಯವರ ಶಿಫಾರಸ್ಸಿಗೆ ಇವರ ಸಹಾಯ ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ. ಮಂತ್ರಿಗಳಿಗೆ ವಿವಿಧ ಖಾತೆಗಳನ್ನು ಹಂಚ್ತಾರೆ. ಖಾತೆಗಳನ್ನು ಹಂಚುವಾಗ ಪ್ರಧಾನಿಗೆ ಪೂರ್ಣ ಅಧಿಕಾರ ಇರುತ್ತೆ. ಇನ್ನು ಇವರನ್ನು ಸರ್ಕಾರದ ಮುಖ್ಯಸ್ಥರು ಅಂತ ಕರೀತಾರೆ. ಸರ್ಕಾರದ ಎಲ್ಲ ಆಗು ಹೋಗುಗಳಿಗೆ ಇವರೇ ಜವಾಬ್ದಾರರಾಗಿರ್ತಾರೆ. ವಿವಿಧ ಇಲಾಖಾ ಮಂತ್ರಿಗಳ ನಡುವೆ ಸಮನ್ವಯ ಸಾಧಿಸುವಂತಹ ಕಾರ್ಯವನ್ನು ಕೂಡ ಇವರು ನಿರ್ವಹಿಸ್ತಾರೆ. ಯೋಜನೆ, ರಕ್ಷಣೆ, ವಿದೇಶಾಂಗ ನೀತಿ ಇವುಗಳನ್ನು ರೂಪಿಸುವಲ್ಲಿ ವಿಶೇಷ ಕಾಳಜಿಯನ್ನು ವಹಿಸ್ತಾರೆ. ಇನ್ನು ಸಚಿವ ಸಂಪುಟದ ನಾಯಕ ಅಂತ ಇವರನ್ನು ಕರೀತಾರೆ. ಪ್ರಧಾನಿಯವರ ಅಧ್ಯಕ್ಷತೆಯಲ್ಲೇ ಸಚಿವ ಸಂಪುಟ ಸಭೆಯನ್ನು ನಡೆಸುತ್ತೆ. ಸಚಿವ ಸಂಪುಟದ ಕಾರ್ಯಕಲಾಪಗಳು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಷಯಗಳ ಚರ್ಚೆ ಮತ್ತು ನಿರ್ಧಾರ ಇವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಇವರು ರಾಷ್ಟ್ರಪತಿ ಮತ್ತು ಸಚಿವ ಸಂಪುಟದ ನಡುವೆ ಸಂಬಂಧ ಕಲ್ಪಿಸುವಂತಹ ಕೊಂಡಿಯಂತೆ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಇನ್ನು ಮಂತ್ರಿಮಂಡಲ ಬರುತ್ತೆ. ಮಂತ್ರಿಮಂಡಲ ನೈಜ ಕಾರ್ಯಾಂಗ ಅಂತ ಹೇಳಲಾಗತ್ತೆ. 2 ಬಗೆಯ ಸಚಿವರುಗಳು ಇಲ್ಲಿ ಇರ್ತಾರೆ. ಮೊದಲನೇದು ಸಂಪುಟ ದರ್ಜೆ, ಎರಡನೇದು ರಾಜ್ಯ ದರ್ಜೆ. ಹೀಗೆ 2 ಬಗೆಯ ಸಚಿವರುಗಳು ಇಲ್ಲಿ ಇರ್ತಾರೆ. ಮಂತ್ರಿಮಂಡಲದ ಗಾತ್ರ ಲೋಕಸಭೆಯ ಒಟ್ಟು ಸದಸ್ಯರಲ್ಲಿ 15%ಕ್ಕಿಂತ ಹೆಚ್ಚಿರಬಾರ್ದು. ಈ ಮಂತ್ರಿಮಂಡಲ 2 ಬಗೆಯ ಹೊಣೆಗಾರಿಕೆಯನ್ನು ಹೊಂದಿರುತ್ತೆ. ಪ್ರತಿ ಇಲಾಖೆಯ ಮಂತ್ರಿಯು ತಮ್ಮ ಖಾತೆಯ ಆಗುಹೋಗುಗಳು, ಸಫಲತೆಗಳು, ವಿಫಲತೆಗಳಿಗೆ ರಾಷ್ಟ್ರಪತಿಗೆ ವೈಯಕ್ತಿಕ ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ. ಮತ್ತು ಮಂತ್ರಿಮಂಡಲ ತನ್ನ ಆಡಳಿತದ ನಿರ್ವಹಣೆಗಾಗಿ ನೀತಿ ನಿರ್ಧಾರಗಳು ಮತ್ತು ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಲೋಕಸಭೆಗೆ ಸಾಮೂಹಿಕ ಹೊಣೆಗಾರಿಕೆಯನ್ನು ಕೂಡ ಹೊಂದಿರುತ್ತೆ. ಆದ್ದರಿಂದ ಮಂತ್ರಿಮಂಡಲ ಲೋಕಸಭೆಯಲ್ಲಿ ವಿಶ್ವಾಸವಿರುವವರೆಗೂ ಅಧಿಕಾರವನ್ನು ಮುಂದುವರಿಸುತ್ತೆ. ವಿಶ್ವಾಸ ಕಳೆದುಕೊಂಡಾಗ ಅವಿಶ್ವಾಸ ಗೊತ್ತುವಳಿ ಮೂಲಕ ಅಧಿಕಾರವನ್ನು ತೆಗೆದುಹಾಕಬಹುದು. ಹೀಗೆ ಮಂತ್ರಿಮಂಡಲ ಕಾರ್ಯವನ್ನು ನಿರ್ವಹಿಸುತ್ತೆ.
ಈ ಪಾಠದಲ್ಲಿ ನಾವು ಕೇಂದ್ರ ಕಾರ್ಯಾಂಗದ ಬಗ್ಗೆ ನೋಡಿದ್ವಿ. ಕೇಂದ್ರ ಕಾರ್ಯಾಂಗದಲ್ಲಿ ರಾಷ್ಟ್ರಪತಿಯವರು ಬರ್ತಾರೆ, ಹಾಗೆ ಪ್ರಧಾನಮಂತ್ರಿಯವರು ಬರ್ತಾರೆ, ಹಾಗೆ ಮಂತ್ರಿಮಂಡಲವು ಕೂಡ ಬರುತ್ತೆ. ಈ ಪಾಠ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ನಮಗೆ ತಿಳಿಸಿ. ಮುಂದೆ ಮತ್ತೊಂದು ಪಾಠದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.